ಮೊಗ 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 ಎಲ್ಲ ಮನೇಲಿ ಯಾರು ಇದ್ದಾರೋ ಇಲ್ವೋ ಕಾಣಲ್ಲ. ಆಗ್ಲಿಂದವ ಕೂಗ್ತಿದ್ರು ಒಬ್ರು ಸದ್ದೇ ಇಲ್ಲ. ಏ ಬಾ ಒಳಗೆ ಹೋಗಿ ನೋಡದ ಒಳಗೆಲ್ಗೆ ಇದ್ದಾರೋ ಏನೋ ಕಣಯ್ಯ. ನಡೀರಿ. ಅಪ್ಪ ಅಮ್ಮ ಯಾವಾಗ ಬಂದ್ರಿ? ಅಲ್ಲ ಇಲ್ಲೇ ನಿಂತಿದ್ದೀರಲ್ಲ, ಬನ್ನಿ ಒಳಗಡೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮನೇಲೆಲ್ಲ ಚೆನ್ನಾಗಿದ್ದಾರಾ? ಕುಂಕನ್ ಮುಗ ಎಲ್ಲ ಚೆನ್ನಾಗಿವಿ, ಎಲ್ಲ ಚೆನ್ನಾಗವ್ರೆ. ನೀ ಹೆಂಗಿದ್ದಿ? ಆಗ್ಲಿಂದವ ಕರ್ದಿ ಸಾಕಾಯ್ತಲ್ಲ. ನಾನು ಚೆನ್ನಾಗಿದ್ದೀನಿ, ಎಲ್ಲ ಚೆನ್ನಾಗಿದ್ದಾರೆ. ಅಲ್ಲ ನಾವು ಹಿಂದೆ ಇದ್ದೋ, ನಂಗೆ ಗೊತ್ತೇ ಆಗಲಿಲ್ಲ. ಅಲ್ಲ ನೀವು ಒಂದು ಫೋನ್ ಆದರೂ ಮಾಡಬೇಕು ತಾನೇ? ಫೋನು ಮಾಡಿಲ್ಲ, ಏನು ಮಾಡಿಲ್ಲ, ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಲ್ಲ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತಾಯ್ತು. ನಾನು ಅನ್ಕೊಂಡೇ ಇರಲಿಲ್ಲ ನಾನು. ಏನು ಈ ಥರ ಬಂದ್ಬಿಟ್ಟಿದ್ದೀರಲ್ಲ, ಅಯ್ಯೋ ನನಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಬನ್ನಿ ಬನ್ನಿ ಒಳಗಡೆ. ಅಪ್ಪ ಬನ್ನಿ. ಅಲ್ಲಪ್ಪ ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀರಾ? ಉಂಕನ್ ಮಗಳ ನಾನು ಚೆನ್ನಾಗಿನಿ. ನೀನೇನು ಸ್ವರ್ಗೋಗ್ಬಿಟ್ಟಿದ್ಯಲ್ಲ. ಅಯ್ಯೋ ಹಾಗೇನಿಲ್ಲ, ಬನ್ನಿ ಅಪ್ಪ. ನಂದೇನು ಹಾಗೇನಿಲ್ಲ, ಇದಾರಲ್ಲ ನಿಮ್ಮ ಮೊಮ್ಮಕ್ಕಳು, ಅವ್ರ ಕಾಟನೇ ಜಾಸ್ತಿ ಆಗ್ಬಿಟ್ಟಿದೆ ನನಗೆ. ಐಕ್ಲೇಲಿದ್ದವು. ಅಯ್ಯೋ ಅಮ್ಮ, ಅದೇ ಅವರು ಸ್ಕೂಲ್ಗೆ ಹೊರಟೋಗಿದ್ದಾರೆ. ನನಗೆ ಗೊತ್ತೇ ಆಗಲಿಲ್ಲ ನೀವು ಬರ್ತೀರಾ ಅಂತ. ನೀವು ಗೊತ್ತಾಗಿದ್ರೆ, ನೀವು ಬರ್ತೀರಾ ಅಂತ ಏನಾದರೂ ನನಗೆ ಗೊತ್ತಾಗಿದ್ದಿದ್ರೆ ನಾನು ಅವ್ರನ್ನೆಲ್ಲರನ್ನೂ ಇಲ್ಲೇ ಉಳಿಸ್ಕೊಬಿಡ್ತಾ ಇದ್ದೆ. ನನಗೆ ಗೊತ್ತೇ ಇರಲಿಲ್ಲ. ಬನ್ನಿ, ಸ್ವಲ್ಪ ಹೊತ್ತು ಬರ್ತಾರೆ. ಇಲ್ಲಾಂದರೆ ಯಾರನ್ನಾದ್ರೂ ಕಳಿಸೋಣ, ಕರ್ಕೊಂಡು ಬರ್ತಾರಂತೆ. ಒಳಗಡೆ ಬನ್ನಿ, ಇಲ್ಲೇ ನಿಂತಿದ್ದೀರಲ್ಲ. ನಡೀರಿ, ಒಳಗೆ ಹೋಗದ. ಮಗ ನೀರು ತಗೋಬೋವೆ? ಹಾಂ ಸರಿ ಅಮ್ಮ, ತರ್ತೀನಿ. ಮತ್ತೆ ಅಮ್ಮ ಇನ್ನೇನು ಸಮಾಚಾರ? ನೀವೇನೋ ಸ್ವಲ್ಪ ಎಲ್ಲ ಸ್ವರ್ಗೋಗ್ಬಿಟ್ಟಿದ್ದೀರಾ, ಸಣ್ಣ ಬೇರೆ ಆಗ್ಬಿಟ್ಟಿದ್ದೀರಾ. ಅಪ್ಪನೂ ಅಷ್ಟೇ ಫುಲ್ಲು ಸಣ್ಣ ಆಗ್ಬಿಟ್ಟಿದ್ದಾರೆ. ನಾವೇನು ಮಗ ಏನು ಸ್ವರ್ಗೋಗಿಲ್ಲ ಕತೆ, ಏನೂ ಇಲ್ಲ, ಚರಕೆ ಇಲ್ಲ, ಇಷ್ಟು ಗಟ್ಟಿಮುಟ್ಟಿ ಆಗಿವಿ. ನಾನು ನೀನೇ ಸ್ವರ್ಗೋಗಿದ್ದಿ ಅಂತ ಅನ್ಕೊಂಡ್ರೆ ನೀನು ನನ್ನೇ ಹೇಳ್ತಾ ಕೂತಿದ್ದಿ ಮಗಳೇ. ನಡಿ ನಡಿ ಒಳಿಕೆ ಮಗ. ಹೆಂಗಿದ್ದರು? ಹೆಂಗೆ ಚೆನ್ನಾಗಿ ನೋಡ್ಕೊತಿದ್ದಾರೆ? ಹಾಂ ಅಮ್ಮ, ನಿಮಗೆ ನಾನು ನೋಡಿದ್ರೆ ಗೊತ್ತಾಗೋದಿಲ್ವಾ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ? ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಮ್ಮ. ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಅನುಮಾನನೇ ಪಡಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿ ನೋಡ್ಕೋತಾರೆ. ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಯಾರ್ದು ಏನೇ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅದ್ರ ಬಗ್ಗೆ ಅಂತೂ ಏನು ಹೇಳೋದಕ್ಕೆ ಆಗೋದಿಲ್ಲ ಅಮ್ಮ. ನಿಮ್ಮನ್ನು ಬನ್ನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ನೀವು ಬರಲೇ ಇಲ್ವಲ್ಲ? ಅಲ್ಲ ನಿನ್ನೆ ಬಾ ಅಂತ ಕರೆದ್ರೆ ನೀನೇ ಬರಲಿಲ್ಲ, ನಾನು ಹೇಳ್ತಾ ಕೂತಿದ್ದೀನಿ ನೋಡು. ಅದೇ ಇಲ್ಲೇ ಎಲ್ಲರೂ ಹಬ್ಬ ಮಾಡ್ತಾ ಇದ್ವಲ್ಲ, ಅದಕ್ಕೇನೆ. ಬನ್ನಿ ಅಮ್ಮ ಒಳಗಡೆ, ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ. ಅಯ್ಯೋ ನಾನು ಬೇಗ ಕಾಲಿಗೆ ನೀರು ತರಬೇಕಲ್ವಾ? ನೀವು ಬಂದಿರೋ ಇದಕ್ಕೆ ನನಗೆ ಏನು ಗೊತ್ತಾಗ್ತಾ ಇಲ್ಲ. ಸರಿ ನೀರು ತಂದುಬಿಡ್ತೀನಿ. ಅಕ್ಕ ಅಮ್ಮ ಬಂದಿದ್ದಾರಲ್ಲ, ನನಗಂತೂ ಇವತ್ತಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ ಅಕ್ಕ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ ಅಕ್ಕ. ನೀವಂತೂ ಅಪ್ಪ ಅಬ್ಬನಿಗೋಸ್ಕರ ಒಳ್ಳೆ ಸ್ಟ್ರಾಂಗ್ ಆಗಿ ಟೀ ಮಾಡ್ಕೊಟ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಅಕ್ಕ. ನಿಮ್ಮ ಟೀ ಅಂದ್ರು ಅಪ್ಪ ಅಮ್ಮನಿಗಂತೂ ಸಿಕ್ಕಾಬಟ್ಟೆ ಇಷ್ಟ. ಬಂದಾಗ್ಲಿಲ್ಲವಾ ಅನ್ನಪೂರ್ಣನ ಕೈಲಿ ಟೀ ಮಾಡಿಸ್ಕೊಂಡು ಕೊಡು, ಅನ್ನಪೂರ್ಣನ ಕೈಲಿ ಟೀ ಮಾಡಿಸ್ಕೊಡು ಅಂತಾನೆ ಹೇಳ್ತಿರ್ತಾರೆ. ಅಯ್ಯೋ ಬುಡುಕಲೇನಿ, ಅದ್ರಲ್ಲಿ ಏನು ಗೊತ್ತು, ಅಪ್ಪನಂಗೆ ಅಲ್ವಾ ನನಗೂ. ಏನುವೆ ನನಗೇನು ತೊಂದರೆ ಇಲ್ಲ, ಬೇಕಾದಾಗಲೆಲ್ಲ ಬಂದು ಮಾಡಿಸ್ಕೊಂಡು ಕುಡೀಲಿ. ಏನು ಸಮಾಚಾರ? ಅಲ್ಲ ನೋಡು, ನೀನು ಹೆಂಗೆ ಮಾಡಿದ್ದಿ? ನನಗೂ ಹೇಳಿಲ್ಲ ನಿಮ್ಮ ಅಪ್ಪ ಬರೋ ವಿಚಾರನ? ಅಯ್ಯೋ ಅಕ್ಕ, ನನಗೂ ಗೊತ್ತಿರಲಿಲ್ಲ ಅಕ್ಕ ಅವ್ರು ಬರ್ತಾರೆ ಅಂತ. ನಾನು ನಾರ್ಮಲಾಗೆ ಇದ್ದೆ, ಏನು ಬಂದ್ಬಿಟ್ಟು ಸರ್ಪ್ರೈಸ್ಗೆ ಕೊಟ್ಬಿಟ್ಟವ್ರಲ್ಲ. ನನಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ. ಕೇಳಿದ್ರೆ ನೋಡಂಗಾಯ್ತು, ಹಾಗೆ ಹಬ್ಬಕ್ಕೂ ಕರಿಬೇಕಿತ್ತಲ್ಲ, ಗೌರಿ ಹಬ್ಬಕ್ಕೆ, ಅದಕ್ಕೆ ಕರೆಯಕ್ಕಂತ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಅದನ್ನ ಮಕ್ಕಳನ್ನೆಲ್ಲ ಕೇಳ್ತಾ ಇದ್ರು. ಅವರೆಲ್ಲ ಸ್ಕೂಲ್ಗೆ ಹೊರಟೋಗಿದ್ದಾರಲ್ಲ, ಇಲ್ಲಾಂದಿದ್ರೆ ಇವತ್ತು ರಜೆ ಹಾಕಿಸ್ಬೋದಿತ್ತು. ಇವತ್ತೇ ಅಡಕತ್ತಿರು, ನಾಳೆ ಹಾಕಿಸೋದ. ಇವತ್ತು ಒಂದು ದಿವಸ ಉಳಿಸ್ಕೊಬಿಟ್ರೆ ಆಮೇಲೆ ನಾಳೆಗೂ ಹಂಗೆ ಉಳ್ಕೊತಾರೆ. ನಿಮ್ಮ ಅಪ್ಪ ಇಲ್ಲೇ ಉಳ್ಕೊಂಡ್ರೆ ಅವ್ರ ಜೊತೆಗೆ ಇದ್ದಂಗಾಯ್ತದೆ. ಓ ಹೌದು ಅಕ್ಕ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ಇನ್ನೇನು ಕಾಫಿ ತಗೊಂಡೋಗಿ ಕೊಡ್ಲಾ? ತಗೋ ಕೊಟ್ಬಿಡು, ತಗೋ ಹಚ್ಕಟ್ಟಾಗಿ ಕುಡೀಲಿ, ತಗೋ ಕೊಟ್ಬಿಡು. ಇನ್ನೇನು ಮತ್ತೆ ನಾನು ಮಾತಾಡ್ಸೋಕ್ಕೆ ಆಗಿಲ್ಲ. ಟೀ ಕೊಟ್ಬಿಟ್ಟು ಅಮ್ಮಗೆ ಟೀ ಮಾಡಿಕೊಟ್ಬಿಟ್ಟು ಆಮೇಲೆ ಮಾತಾಡ್ಸೋದಂತ ಸುಮ್ಮನೆ ಅದೇ. ಅತ್ತೆ ಅಮ್ಮ ಅವರೆಲ್ಲ ಇನ್ನೂ ಬಂದಿಲ್ವಲ್ಲ? ಫೋನ್ ಮಾಡಿ ಹೇಳಿದ್ದೀನಿ ಅತ್ತೆ ಅಜ್ಜಿ ಅಪ್ಪ ಅಮ್ಮ ಬಂದಿದ್ದಾರೆ ಊರಲ್ಲಿ ಅಂತ, ಊರಿಂದ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಸರಿ ಏನಾದರೂ ಮಾಡಿಕೊಡ್ತಾ ಇರಿ, ಬರ್ತೀನಿ, ಬಜ್ಜಿ ಗಿಜ್ಜಿ ಏನಾದರೂ ಮಾಡಿ ನಿಮ್ಗೆ ಏನಾಗುತ್ತೆ ಅದನ್ನ ಮಾಡಿಕೊಡಿ, ಜಲ್ದಿ ಬಂದುಬಿಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅಪ್ಪ ಅವ್ವ ಅಪ್ಪನೂ ಅಮ್ಮನೂ ಅಂದರು ಬೇಡ ಏನಿಲ್ಲ ಸದ್ಯಕ್ಕೆ, ಆಮೇಲೆ ಏನಾದರೂ ಮಾಡಿಕೊಟ್ರಾಯ್ತು, ಬನ್ನಿ ಆರಾಮಾಗಿ ಕೂತ್ಕೊಳ್ಳಿ ಮಾತಾಡಿ ಅಂತ ಅಂದರು. ನಾನು ಮೊದಲು ಟೀ ಕೊಟ್ಬಿಡೋಣ, ಆಮೇಲೆ ಕುತ್ಕೊಂಡು ಮಾತಾಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಅಕ್ಕ. ಕಲೇರಿ ನೋಡಿ ಏನು ಮಾಡ್ಕೊಡೋಣ, ನಿಮ್ಮ ಅವ್ವನಿಗೂ ನಿಮ್ಮ ಅಪ್ಪನಿಗೂ ಬೋಂಡ ಯಾವ ಬಜ್ಜಿ ಗಿಜ್ಜಿ ಮಾಡ್ಕೊಡೋಣ, ಇಲ್ಲ ಬೋಂಡ ಮಾಡ್ಕೊಡೋಣ, ಇಲ್ಲ ಬಾಳೆಕಾಯಿ ಬಜ್ಜಿ, ಇಲ್ಲ ಮೆಣಸಿನಕಾಯಿ ಬಜ್ಜಿ ಏನು ಮಾಡ್ಕೊಡೋಣ, ಹೇಳೋ ಬಜ್ಜಿ ಮಾಡ್ಕೊಟ್ಟನು ಆಲೂಗಡ್ಡೆ ಮಾಡ್ಬಿಡ್ತೀನಿ ಬಿಡು, ಅವ್ರಿಗೆ ಭಾರಿ ಇಷ್ಟ ಆಯ್ತದೆ. ಅಪ್ಪನೂ ಅಮ್ಮನೂ ಈಗೇನು ತಲೆ ಕೆಡಿಸ್ಕೋಬೇಡಿ, ಇವತ್ತಿಲ್ಲೇ ಉಳ್ಕೋತೀನಿ, ಸಂಜೆಗೆ ನಿಮ್ಮ ಅತ್ತೆ ಮಾವ ಬಂದಮೇಲೆ ಏನಾದರೂ ಮಾಡಿವ್ರಂತೆ, ಇವಾಗ ಬನ್ನಿ ಅಂತ ಹೇಳ್ತಿದ್ದಾರೆ ಅಕ್ಕ. ಬನ್ನಿ ನಾವು ಹೊರಡೋಣ, ಸಂಜೆಗೆ ಏನಾದರೂ ಮಾಡಿದ್ರಾಯ್ತು. ಟೀ ಆರೋಗುತ್ತೆ, ನೀವು ಕುಡ್ಕೊಳ್ಳಿ, ನಾವು ಬನ್ನಿ ಹೋಗೋಣ ಅಲ್ಲಿಗೆ. ಪುಳಿಯೋಗರಣೆ ಮಾಡಿದ್ದೀನಲ್ಲ ಅದೇ ಸಾಕು. ಸರಿ ಮತ್ತೆ ನಡಿ, ತಗೊಂಡು ಹೋಗೋಕ್ಕಾಯ್ತದೆ. ಇನ್ನು ಮಿಕ್ಕಿದ್ದು ಎತ್ತು ಮಡಗಿರ್ತೀನಿ, ಬಂದಾಗ ಬಿಸಿ ಮಾಡಿ ಕೊಟ್ಬಿಡೋದು ಅತ್ತೆಗೂ ಅಮ್ಮನಿಗೂ.
ಸರಿ ಅಕ್ಕ ಹಂಗೆ ಮಾಡಿ. ಓ ಬೀಗ್ರೆ ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ? ಉಂಕಲ್ ಬೀಗ್ರೆ ನಾ ಚೆನ್ನಾಗಿವ್ನಿ. ಅಲ್ಲ ಕಲ್ಯಾಣಿ ಅತ್ತೆ ಅಮ್ಮನವೇ ಸಂದೆಗೆ ಬರ್ತಾರೆ ಹೊಲ್ಕ್ ಹೋಗವ್ರೆ ಅಂತಂದ್ರು. ನೀವು ನೋಡ್ರಿ ಈಗಲೇ ಬಂದ್ಬಿಟ್ಟಿದ್ದೀರಿ. ಕೆಲಸ ಕೆಲಸ ಮುಗಿಸ್ಕೊ ಬರೋಕೈತಿಲ್ವಾ? ಸುಮ್ಮನೆ ನಮ್ಮಿಂದ ಕೆಲಸ ಕೆಟ್ಟಂಗೆ ಆಯಿತು. ಅಯ್ಯೋ ಅದು ಯಾಕಂಗೆ ಅನ್ಕೊಂಡಿರಿ? ಏನು ಇಲ್ಲ ಕತೆ, ಕೆಲಸ ಎಲ್ಲ ಮುಗಿದಿತ್ತು. ಹೂ ಅಮ್ಮಗೆ ಸಂದೆಗೆ ಹೋಗೋದ ಒಟ್ಟಿಗೆ ಎಲ್ಲರ ಜೊತೆಗೂ ಅನ್ಕೊಂಡು ಕೂತಿದ್ವಾ. ಫೋನ್ ಮಾಡಿದ್ದು ಕಲ್ಯಾಣಿ, ಅಮ್ಮನವೇ ಅಪ್ಪನವೇ ಬಂದವ್ರೆ ಕಣಮ್ಮ ಅಂತ. ಅಯ್ಯೋ ತಾಳಿ ಸುಮ್ಮನೆ ಅಲ್ಲಿ ಕೂತಿರೋದು ಬದಲು ಏನು ಅಂದ್ಬಿಟ್ಟು ಹಂಗೆ ಬಂದು. ಏನು ಸಮಾಚಾರ? ಊರಲ್ಲೆಲ್ಲ ಚೆನ್ನಾಗಿದ್ದಾರೆ? ಉಂಕಲ್ ಬಿಗ್ರಿ ಎಲ್ಲ ಚೆನ್ನಾಗವ್ರೆ. ನಿಮ್ಮ ಮನೇಲಿ ನೀವೆಲ್ಲ ಹೆಂಗಿದ್ದೀರಿ? ನೋಡಿ ನಾವು ಹಿಂಗೀವಿ, ನಮ್ದೇನು ಹೇಳೋದು, ನೀವು ಹೇಳ್ಬೇಕು. ಅಲ್ಲ ಬಿಗ್ರೆ ಟೀ ಕುಡಿದಾನೆ ಬೇಡ ಅಂತ ಕೂತಿದ್ದೀರಲ್ಲ ನೀವು. ಬೇಡಕತ್ ಕುಡೀರಿ, ಹೊಲದಲ್ಲಿ ಬರೋವತ್ತಂತಾನೆ ಕಾಯಿಸ್ಕೊ ಕುಡಿದ್ಬಿಟ್ಟು ಕೂತಿದ್ದು. ಬೇಡಕತೆ ನೀವು ಕುಡೀರಿ. ಇನ್ನೇನು ಏನು ಸಮಾಚಾರ, ಏನು ಎತ್ತ ಹೆಂಗೆ ಹೊಲಗಿಲ್ದಲೆಲ್ಲ ವ್ಯವಸಾಯ ಎಲ್ಲ ಹೆಂಗೆ ನಡೀತಾ ಇರೋದು? ಅಯ್ಯೋ ಏನು ಹೇಳೋದಕ್ಕಂತ ತಕೊಳ್ಳಿ, ಏನಂತ ಹೇಳೋದು? ಏನು ಹೇಳಿದ್ರು ಅಷ್ಟೇ. ವ್ಯವಸಾಯ ಅಂದರೆ ಅಷ್ಟು ಕಷ್ಟ ಅಲ್ವಾ? ಉಣ್ಣಕ್ಕೆ ತಿನ್ನಕ್ಕೆ ಯಾರಾಯ್ತದೆ ಸಾಲಗಿಲ್ಲ ಇಲ್ಲ ಅಂದರೆ? ಇಲ್ಲ ಸಾಲಗಿಲ್ಲ ಇದ್ರೆ ಸಾಲ ತೀರ್ಸಕ್ಕೆ ಆಯ್ಕಿಲ್ಲ. ಹೆಂಗೋ ನಾವು ಏನೋ ಜಾಸ್ತಿ ಇದು ಮಾಡ್ಕೊಳಕ್ಕಿಲ್ಲ. ಹೂಗಿವು ಹಾಕೊಂಡು ಕಾಲ ಕಳ್ಕೊತೀವಿ. ತರಕಾರಿ ಅದು ಇದು ಅಂತ ಹಾಕೋದ್ರೆ ಸುಮ್ಮನೆ ಲಾಸ್ ಆಗ್ಬಿಡ್ತದೆ. ಅಯ್ಯೋ ಅದಂತೂ ನಿಜಕ್ಕಂತ ತಕೊಳ್ಳಿ, ನಾನು ಅದನ್ನೇ ಇಟ್ಟಿಲ್ಲಿ ಬಡ್ಕೊಳ್ಳೋದು. ಹೂಗಿವು ಹಾಕಳಿ, ಭತ್ತರಾಗಿ ಹಾಕಳಿ, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ. ಸೊಪ್ಪು ಸೌದೆ ಕಾಳು ಕಡ್ಡಿ ಹಾಕಳಿ, ತಗಿರ್ಕರಿ ಅಂತ ಹಾಕಕ್ಕೆ ಹೋಗ್ಬೇಡಿ ಅಂತವ ಹೇಳಿದ ಮಾತು ಕೇಳಾರ. ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬೇಕಲ್ಲ. ಇನ್ನೇನು ಬಿದ್ರೆ ಅಣ್ಣವರೆಲ್ಲ ಚೆನ್ನಾಗಿದ್ದಾರೆ? ಹಳಿ ಅಂದ್ರೆ ಹೆಂಗಿದರು? ಇವ್ರು ಹೆಂಗಿದರು? ಅಯ್ಯೋ ಎಲ್ಲ ಚೆನ್ನಾಗವ್ರೆ ಕಂತ ತಕೊಳ್ಳಿ, ಎಲ್ಲರೂ ಚೆನ್ನಾಗವ್ರೆ. ಅವ್ರೂ ಬರ್ತೀನಿ ಅಂತ ಅಂದವ್ರೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಅವ್ರ ಕೆಲಸ ಇತ್ತು, ನಮ್ಗೇನು ಇರ್ತಿತ್ತಿಲ್ಲ. ಇವತ್ತು ಜಲ್ದಿ ಬಂದ್ಬಿಡ್ತೀನಿ ಅಂತ ಅಂದವ್ರು. ಏರ್ ಕಟ್ಟಿದ್ರು, ಏರು ಅರ್ಧಂಪರ್ಧ ಆಗಿತ್ತಲ್ಲ, ಒಮ್ಮೆಗೆ ಉತ್ತಿಟ್ಟು ಬಂದ್ಬಿಡ್ತೀನಿ ಅಂದವ್ರೆ. ಬರ್ತಾರೆ ಇನ್ನೊಂದುಗಳಿಗೆ. ತಳಾರ್ದಾಗೆ ಮುಗಿಸ್ಬಿಟ್ಟು ಬರಲಿ ಬಿಡಿ, ಏನೂ ತೊಂದರೆ ಇಲ್ಲ ಕತೆ. ನಿಧಾನವಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬರಲಿ. ಅಲ್ಲ ಹಬ್ಬಕ್ಕೆ ಬರ್ಬೇಕು ತಾನೆ, ವರಲಕ್ಷ್ಮಿ ಹಬ್ಬಕ್ಕೆ ಅಷ್ಟು ಫೋನ್ ಮಾಡ್ಸಿದ್ರು, ನೀವು ಬಂದೇ ಇಲ್ವಲ್ಲ? ಅಯ್ಯೋ ಅಲ್ವಾ ಹಬ್ಬ ಮಾಡ್ತಿದ್ವಲ್ಲ. ಏನು ಸಿಕ್ಕಿಲ್ಲ ಬಿಡಿ, ಅಲ್ಲವೇ ಸುಮಾರಾಗಿ ಮಾಡ್ತೀವಿ ಅದಕ್ಕೆ ಎಲ್ಲ ಇದ್ದು. ಈಗ ಹೆಂಗಿರುವೆ ಇದು ಗೌರಿ ಹಬ್ಬ ಬೇರೆ ಹತ್ರ ಬತ್ತು. ತಾಳು ಕೆಲಸ ಸೇರ್ಕೊಳ್ಳೋಷ್ಟೊಳಗೆ ಹೋಗಿ ಕರೆದಿಟ್ಟು ಬರೋದು, ಐತಿಗಳು ಮಾತಾಡ್ಕೊಂಡು ಒಲ್ಲ. ಇದು ಗೌರಿ ಹಬ್ಬಕ್ಕೆ ಬೇರೆ ಮಾರ್ಕೆಟ್ಗೆ ಎಲ್ಲ ತೆಗಿಬೇಕು ನಾವು. ಆ ಕೆಲಸ ಇಟ್ಕೊಬಿಟ್ರೆ ಇನ್ನೂ ಆಯ್ಕಿಲ್ಲ, ಇನ್ನು ಯಾವ ಎತ್ತ ಹೋಗೋಕೆ ಆಯ್ಕಿಲ್ಲ. ಈಗಲೇ ಕರೆದಿಟ್ಟು ಬಂದ್ಬಿಡೋದ ಪುಡ್ಸೋತಿರೋವತ್ತಲೆ ಅನ್ಕೊ ಬಂದು. ಆಮೇಲೆ ಬಾರಿ ದಿವಸ ಆಗಿತ್ತಲ್ಲ ಇಲ್ಲಿಗೆ ಬಂದು ಐಕ್ಳು ಮಕ್ಕಳನ್ನೆಲ್ಲ ನೋಡಿ ಬಾರಿ ದಿವಸ ಆಗಿತ್ತು. ನೋಡೋಕೆ ಜ್ಞಾನ ಬೇರೆ ಆಗ್ಬಿಟ್ಟಿತ್ತು. ಮೊದಲು ಹೋಗಿ ನೋಡ್ಕೊ ಬಂದ್ಬಿಡೋಕ್ಕಾಗಿದೆ. ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕಿರ್ಕೆ ತೆಗೆ ಕೆಲಸ ಎಲ್ಲ ಅಂದ್ಬಿಟ್ಟು ಹಂಗೆ ಬಂದು ಐಕ್ಳನ್ನ ಸ್ಕೂಲ್ ಕಳಿಸ್ಬಿಟ್ಟವಳೆ. ನಾವು ಫೋನ್ ಮಾಡಿಲ್ಲ ಏನು ಮಾಡಿಲ್ಲ, ಹಂಗೆ ಬಂದ್ಬಿಟ್ಟು. ನಾವು ನಾಳೆಗೆ ಹೋಗೋದ ಅಂತ ಅನ್ಕೊಂಡಿದ್ದೆ. ಇವತ್ತೇನು ಗ್ಯಾರಂಟಿ ಇದ್ದಿಲ್ವಲ್ಲ, ಅದಕ್ಕೆ ನಾವು ಯಾವುದು ಫೋನ್ ಮಾಡಿ ಹೇಳಿಲ್ಲ ನಾಳೆಗೆ ಹೋಗೋದ ಅಂತ. ಆಗ ನಮ್ಮ ಮಟ್ಟಿಯವ್ರಂದ್ರು ಇವತ್ತೇ ಹೋಗಿ ಬಂದ್ಬಿಡೋದ ನಡಿ, ನಾಳೆಗೇನು ಬೇಡ ಅಂತಂದ್ರಲ್ಲ. ಅದಕ್ಕೆ ತರ ಬರ್ನ ರೆಡಿ ಆಗ್ಬಿಟ್ಟು ಬಂದು. ಅಯ್ಯೋ ಐಕ್ಳು ನೋಡಕ್ ಬಂದ್ರಿ ಏನಾಯ್ತು ಕಂತ ತಕೊಳ್ಳಿ. ಐಕ್ಳು ನೋಡಕ್ ಬಂದ್ರೆ ಏನಾಯ್ತು ಇರಿ, ಒಂದು ವಾರ ಹೋಗಿವ್ರಂತೆ. ಓ ಭಾರಿ ಚೆನ್ನಾಗಿ ಕೇಳಿದ್ರಿ ಕಂತ ತಕೊಳ್ಳಿ. ಕೆಲಸ ಗಿಲ್ಸ ಎಲ್ಲ ಭಾರಿ ಆಗಬೇಕತ್ತೆ. ನಾವು ಈಗಲೇ ಓಡೋದ ಅಂತ ಅನ್ಕೊಂಡು ಐಕ್ಳು ನೋಡ್ರೆ ಬಂದೇ ಇಲ್ಲ. ಆಮೇಲೆ ಕಲ್ಯಾಣಿ ನೋಡ್ರೆ ಭಾರಿ ಹಿಂಸೆ ಮಾಡ್ತಾ ಕೂತವಳೆ. ಅನ್ನಪೂರ್ಣನೂ ಅಷ್ಟೇ ಹಿಂಸೆ ಮಾಡ್ತಾ ಕೂತವ್ರೆ ಇಬ್ರು. ನಾಳೆಗೆ ಹೋಗಿರಿ ಇಲ್ಲೇ ಉಳ್ಕಳಿವತ್ತು ಅಂತವ. ಅದಕ್ಕೆ ಏನೋ ಒತ್ತಡಕ್ಕೆ ಎದ್ದು ಹೊಂಟೋಯ್ತೀವಿ. ಎಲ್ಲ ನಿನ್ನ ಏನೋ ಹೋಗಿ ಅಂತೇನವ ಒತ್ತಡಕ್ಕೆ ಎದ್ದೋಯ್ತೀನಿ ಅಂತ ಕೂತಿದ್ದೀರಲ್ಲ. ಉಳ್ಕಳಿ ಒಂದು ವಾರ ಹೋಗಿರಂತೆ. ಬರೋದು ಬರ್ತಿದ್ದೀರಿ, ನೆಟ್ವರ್ಕ್ ನೇರವಾಗಿ ಹಾಕಿಲ್ಲ. ಇದಕ್ಕೆ ನಮ್ಗೆ ಆಯ್ಕಿಲ್ಲ ಕಣಪ್ಪ ನಿಮ್ಮ ಕಂಡ್ರೆ. ಬಂದು ಮನೇಲಿ ನೆಂಟ್ರ ಮನೇಲಿ ಹೆಂಗಿರ್ಬೇಕು ನೆಗ್ನೆಗಿತ ಒಂದು 15 ದಿವಸ. ಅಯ್ಯೋ ಅಕ್ಕ ನೀವು ಒಳ್ಳೆ ಚೆನ್ನಾಗಂದ್ರಿ ಕಂಡಿದ್ರೆ, ನೀವು ಒಳ್ಳೆ ಚಂದಾಗಂದ್ರಿ. ವಾರ 15 ದಿವಸ. ಅಯ್ಯೋ ಇರಿ ಇದ್ರೇನಾಯ್ತು? ಅದೇ ಇವರು ಕಲ್ಯಾಣಿ ಇಲ್ವಾ ರುವ ಅಪ್ಪ ಆ ಗೌರಿ ಹಬ್ಬಕ್ಕೆ ಹೇಳಕ್ಕನ್ಬಿಟ್ಟು ಬಂದವ್ರೆ. ಅದಕ್ಕೆ ನಾವು ಉಳ್ಕಳಿ ಅಂತವಿ. ಇವರಿಲ್ಲ ಒತ್ತಡಕ್ಕೆ ಎದ್ದು ಹೊಂಟೋಯ್ತೀವಿ. ಈಕ್ಳು ಸ್ಕೂಲ್ಗೆ ಹೋಗಿಲ್ಲ ಅಂದಿದ್ರೆ ಇವತ್ತೇನು ಹೊಡ್ಕೊಂಡ್ ಕೂತವ್ರೆ. ಬುಟ್ಟವ ಉಳಿಸ್ಕೊತೀವಿ ಒಂದು 2-3 ದಿವಸ ಇರಲಿ. ಬಾರ ದಿವಸ ಆಗಿತ್ತು ಬಂದು. ಅವ್ರಿಗೂ ಮಗಳ ಮನೆ ಅಂದರೆ ಆಸೆ ಇರೋಕ್ಕಿಲ್ವಾ? ಏನಂದಿರಿ? ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಅಲ್ಲಿ ಚಾನಲ್ ಒಂದಕ್ಕೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ